ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತು ಇಂಡಿಯಾದೊಳಗೆ ಕಾವೇರಿ ನದಿಯ ಒಂದು ಪ್ರಮುಖ ಉಪನದಿಯಾದ ಲಕ್ಷ್ಮಣ ತೀರ್ಥ ನದಿ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ಈ ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಬೇಸಾಗಿಟ್ಕೊಂಡು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೊದಲೇದಾಗಿ ಈ ಲಕ್ಷ್ಮಣ ತೀರ್ಥ ನದಿ ಎಲ್ಲಿ ಉಗಮ ಆಗುತ್ತೋ ಅಂತ ತಿಳಿದುಕೊಳ್ಳೋಣ. ಈ ನದಿ ಎಲ್ಲಿ ಉಗಮ ಆಗುತ್ತಾ? ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಶ್ರೇಣಿಯೊಳಗೆ ಸುಮಾರು 1450 ಮೀಟರ್ ಎತ್ತರದೊಳಗೆ ಈ ನದಿ ಉಗಮವಾಗುತ್ತೆ. ಇಲ್ಲೇ ಬ್ರಹ್ಮಗಿರಿ ಬೆಟ್ಟ ಶ್ರೇಣಿಯೊಳಗೆ ಸುಮಾರು 1450 ಮೀಟರ್ ಎತ್ತರದೊಳಗೆ ಲಕ್ಷ್ಮಣ ತೀರ್ಥ ನದಿ ಉಗಮವಾಗುತ್ತೆ ಸ್ನೇಹಿತರ. ಈ ಲಕ್ಷ್ಮಣ ತೀರ್ಥ ನದಿ ಇದೆಯಲ್ಲ, ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ಮೂಲಕ ಹರಿಯುತ್ತಾ. ಎಲ್ಲಿ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಮೂಲಕ ಹರಿದು ನಂತರ ಮೈಸೂರು ಜಿಲ್ಲೆಯನ್ನು ಪ್ರವೇಶ ಮಾಡುತ್ತೆ. ಈ ಲಕ್ಷ್ಮಣ ತೀರ್ಥ ನದಿಯ ದಂಡೆ ಮೇಲೆ ಹುಣಸೂರು ಪಟ್ಟಣ ಕೂಡ ಕಂಡು ಬರುತ್ತೆ ನೋಡ್ರಿ. ಯಾವುದು? ಹುಣಸೂರು ಪಟ್ಟಣ ಕಂಡು ಬರುತ್ತೆ. ಸಂಪೂರ್ಣವಾಗಿ ಈ ಹುಣಸೂರು ತಾಲೂಕಿನ ಜನತೆಗೆ ಕುಡಿಯುವ ನೀರಿನ ಮೂಲ ಯಾವುದಪ್ಪ ಅಂದ್ರೆ ಲಕ್ಷ್ಮಣ ತೀರ್ಥ ನದಿ ವ್ಯವಸ್ಥೆಯಿಂದ ದೊರಕುತ್ತೆ. ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂದ್ರೆ ಸುಮಾರು 148.82 ಕಿಲೋಮೀಟರ್ ಉದ್ದದ ಒಂದು ನದಿ ಆಗಿರುತ್ತೆ. ಇದು ಎಷ್ಟು? 148.82 ಕಿಲೋಮೀಟರ್ ಉದ್ದವನ್ನು ಹರಿದು ಕೊನೆಯದಾಗಿದ್ದು KRS ಡ್ಯಾಮ್ ಬಳಿ ಕಾವೇರಿ ನದಿಯನ್ನು ಸೇರುತ್ತೆ. ಇಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟೆ ಬಳಿ ಕಾವೇರಿ ನದಿಯನ್ನು ಲಕ್ಷ್ಮಣ ತೀರ್ಥ ನದಿ ವ್ಯವಸ್ಥೆ ಸೇರುತ್ತೆ ರೀ. ನೆಕ್ಸ್ಟು ಈ ಲಕ್ಷ್ಮಣ ತೀರ್ಥ ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಬೇಸಾಗಿಟ್ಕೊಂಡು ಮಾಹಿತಿಯನ್ನು ತಿಳ್ಕೊತ ಹೋಗೋಣ. ಅಂದರೆ ನಾವು ಈ ನದಿ ವ್ಯವಸ್ಥೆ ಬಗ್ಗೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಹಾಗಾದರೆ ಮೊದಲೇದಾಗಿ ಇಲ್ಲಿ ಈ ನದಿ ಎಲ್ಲಿ ಉಗಮ ಹೋಗುತ್ತೆ ಅಂತ ತಿಳಿದುಕೊಳ್ಳೋಣ. ಮೇಲ್ಗಡೆ ತಿಳಿದುಕೊಂಡಿದ್ದೇವೆ, ಆದರೂ ಇನ್ನೊಮ್ಮೆ ನೋಡೋಣ. ಎಲ್ಲಿ ಉಗಮ ಹೋಗುತ್ತಾ? ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಶ್ರೇಣಿಯೊಳಗೆ ಸುಮಾರು 1450 ಮೀಟರ್ ಎತ್ತರದೊಳಗೆ ಈ ನದಿ ಉಗಮ ಹೋಗುತ್ತೆ. ಈ ನದಿ ಉಗಮ ಆದಮೇಲೆ ಇದಕ್ಕೆ ಕರ್ನಾಟಕದ ಕೊಡಗು ಜಿಲ್ಲೆ ಮತ್ತು ಕೇರಳ ರಾಜ್ಯದ ವಯನಾಡು ಜಿಲ್ಲೆ ಗಡಿ ಭಾಗದೊಳಗೆ ಒಂದು ಜಲಪಾತ ಕೂಡ ಸೃಷ್ಟಿಯಾಗಿದೆ ರೀ. ಅದ್ಯಾವುದು? ಇರ್ಪು ಜಲಪಾತ. ನಂತರ ಇದಕ್ಕೆ ಬಲಭಾಗದಿಂದ ಒಂದು ಸಣ್ಣ ಉಪನದಿ ಬಂದು ಸೇರುತ್ತೆ ರೀ. ಅದ್ಯಾವುದು? ಕುರಂತೋಡು ತೊರೆ ಅನ್ನೋ ಒಂದು ಸಣ್ಣ ಉಪನದಿ ಬಂದು ಸೇರುತ್ತೆ. ಈ ಕುರಂತೋಡು ತೊರೆ ಪೊನ್ನಂಪೇಟೆ ಒಳಗೆ ಉಗಮ ಆಗುತ್ತಾ ನೋಡ್ರಿ. ನಂತರ ಈ ಲಕ್ಷ್ಮಣ ತೀರ್ಥ ನದಿಗೆ 2 ಸಣ್ಣ ಚೆಕ್ ಡ್ಯಾಮ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಅವ್ಯಾವಪ್ಪ ಅಂದ್ರೆ ಒಂದು ಹುನಗೋಡು ಆಣೆಕಟ್ಟು, ಇನ್ನೊಂದು ಕಟ್ಟೆ ಮಲಮವಾಡಿ ಆಣೆಕಟ್ಟು. ಇವು ತೀರ್ಥ ನದಿ ವ್ಯವಸ್ಥೆ ಮೇಲೆ ಕಂಡುಬರ್ತಾವ. ನಂತರ ಇದಕ್ಕೆ ಎಡಭಾಗದಿಂದ ಒಂದು ಸಣ್ಣ ಉಪನದಿ ಬಂದು ಸೇರುತ್ತೆ. ಅದ್ಯಾವುದು? ರಾಮತೀರ್ಥ ನದಿ. ಈ ರಾಮತೀರ್ಥ ನದಿ ರಾಮೇನಹಳ್ಳಿಯಲ್ಲಿ ಉಗಮವಾಗಿ ನಂತರ ಇದು ಲಕ್ಷ್ಮಣ ತೀರ್ಥ ನದಿಗೆ ಬಂದು ಸೇರುತ್ತೆ. ಕೊನೆಯದಾಗಿ ಲಕ್ಷ್ಮಣ ತೀರ್ಥ ನದಿ ಹಾರೋಹಳ್ಳಿ ಬಳಿ ಕಾವೇರಿ ನದಿಯನ್ನು ಸೇರುತ್ತೆ ನೋಡ್ರಿ. ಈ ಲಕ್ಷ್ಮಣ ತೀರ್ಥ ನದಿಯ ದಂಡೆ ಮೇಲೆ ಒಂದು ಪಟ್ಟಣ ಕೂಡ ಕಂಡು ಬರುತ್ತೆ. ಮೇಲುಗಡೆ ತೆಗೆದುಕೊಂಡಿದ್ದೇವೆ. ಅದ್ಯಾವ್ದ್ರಿ? ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಪಟ್ಟಣ ಕಂಡು ಬರುತ್ತೆ. ಯಾವುದು? ಹುಣಸೂರು ಪಟ್ಟಣ ಕಂಡು ಬರುತ್ತೆ. ಈ ನದಿಯ ಬಲದಂಡೆ ಮೇಲೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕೂಡ ಕಂಡು ಬರುತ್ತೆ. ಯಾವುದ್ರಿ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಈ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಹೆಸರೇನು? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಇಲ್ಲ ಈ ಲಕ್ಷ್ಮಣ ತೀರ್ಥ ನದಿ ವ್ಯವಸ್ಥೆಯಿಂದ ಸೃಷ್ಟಿಯಾದಂಥ ಈರ್ಪು ಜಲಪಾತದ ಬಗ್ಗೆನೂ ಸ್ವಲ್ಪ ಮಾಹಿತಿ ನೋಡ್ತಾ ಹೋಗೋಣ. ಹಾಗಾದರೆ ಈರ್ಪು ಜಲಪಾತ ಎಲ್ಲಿ ಕಂಡು ಬರ್ತಾ? ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿ ಮತ್ತು ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಗಡಿ ಭಾಗದೊಳಗೆ ಈ ಜಲಪಾತ ಕಂಡು ಬರುತ್ತೆ. ಅದರ ನಿಯರೆಸ್ಟ್ ಎಲ್ಲಪ್ಪ ಅಂದ್ರೆ ಲೊಕೇಶನ್ ಕೊಡಗು ಜಿಲ್ಲೆ ವಿರಾಜಪೇಟೆಯಿಂದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಾ. ಆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದಿಂದ ಸುಮಾರು 48 ಕಿಲೋಮೀಟರ್ ದೂರದೊಳಗೆ ಈ ಜಲಪಾತ ಸೃಷ್ಟಿಯಾಗಿದೆ. ಈ ಜಲಪಾತ ಸರಿಸುಮಾರು 170 ಅಡಿ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಇಲ್ಲಿ ಎಷ್ಟು? 170 ಅಡಿ ಎತ್ತರದಿಂದ ಮೇಲಿಂದ ಕೆಳಗೆ ನೀರು ಧುಮುಕುತ್ತಾ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.